ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜ್ರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಸದ್ಗುರು ರಾಜಾರಾಮ್ ಮಹಾರಾಜರವರ ಎಂಥ ಒಂದು ಅಗಾಧವಾದ ಕೃಪಾ ಇದೆ ನಮ್ಮೆಲ್ಲರ ಮೇಲೆ ಅಂದರೆ, ಅವರು ಸ್ವಾಮಿನ ಪಡ್ಕೊಂಡಾದ್ಮೇಲೆ ಆ ಅನುಭವವನ್ನು ತಮ್ಮಷ್ಟಕ್ಕೆ ತಾವು ತಮ್ಮ ಹತ್ರ ಇಟ್ಕೊಳ್ಳದಲೇ ಇಡೀ ಜಗತ್ತಿಗೆ ಆ ಅನುಭವವನ್ನು ಹಂಚಿದ್ರು. ಏನಪ್ಪ ಅನುಭವ? ಭಕ್ತಿ, ಜ್ಞಾನ, ವೈರಾಗ್ಯದ ಅನುಭವವನ್ನು ಅವರೇನು ಮಾಡೋದು, ಶಬ್ದಬದ್ಧವಾಗಿ. ಈ ಶಬ್ದ ರಚನೆ ಯಾವಾಗ ಆಗತ್ತೆ? ಆ ಅನುಭವ ಏನಿದೆಯೋ, ಎಕ್ಸ್ಪೀರಿಯನ್ಸ್ ಅಂತ ನಾವೇನಂತೀವೋ, ಆ ಎಕ್ಸ್ಪೀರಿಯನ್ಸ್ನ ಅವ್ರೇನು ಮಾಡಿದ್ರು, ಆ ಒಂದು ಬ್ರಹ್ಮಾನಂದದ ಅನುಭೂತಿ ಏನಿದೆಯೋ ಅದನ್ನು ಅವ್ರೇನು ಮಾಡಿದ್ರಪ್ಪ, ಶಬ್ದಬದ್ಧವಾಗಿ ಅದನ್ನು ಶಬ್ದದಲ್ಲಿ ವ್ಯಕ್ತಪಡಿಸುವಂಥ ಒಂದು ಸಾಧ್ಯತೆಯನ್ನು ಮಾಡಿ, ಆ ಪ್ರೀತಿನ, ಆ ಭಕ್ತಿನ, ಆ ಪರಮೋಚ್ಚ ಪ್ರೇಮ ಅವಸ್ಥೆಯನ್ನು ಎಲ್ಲ ಹಂತಗಳಲ್ಲೂ ನಾಮಪರ ಅಭಂಗ ಆಗಬಹುದು, ಜ್ಞಾನಪರ ಆಗಬಹುದು, ಗುರುಪರ ಆಗಬಹುದು, ಭಕ್ತಿಪರ ಆಗಬಹುದು, ಕರುಣಾಪರ ಆಗಬಹುದು, ವರದ ಅಭಂಗಗಳಾಗಬಹುದು. ಅದರ ಮುಖಾಂತರ ಅವ್ರೇನು ಮಾಡಿದ್ರು, ಆ ಅನುಭವವನ್ನು ಜಗತ್ತಿಗೆ ಹಂಚಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಹಂಚ್ತೀವೋ ನಾವು, ಆವಾಗ ಅದು ವೃದ್ಧಿಗತ, ಅಬಂಡೆನ್ಸ್. ಸ್ವಾಮಿನೇ ಅವರವ್ರು ಆದಮೇಲೆ ಅದೆಲ್ಲ ಸಂಪೂರ್ಣ ಏನಿರುತ್ತೆ, ಅಬಂಡೆನ್ಸ್, ಏನೂ ಕೊರತೆ ಇರೋದಿಲ್ಲ. ಡ್ಯಾಮ್ ಗೇಟ್ ಓಪನ್ ಮಾಡಿದ್ರೆ ಹೆಂಗೆ ನೀರು ಹರ್ಕೋತ ಹೋಗ್ತಿರುತ್ತೋ ಹಾಗೆ ಆ ಜ್ಞಾನಗಂಗಾ ಪ್ರವಾಹ ರೂಪದಲ್ಲಿ ಎಲ್ಲೆಲ್ಲಿ ಬೇಕೋ ಇಡೀ ಜಗತ್ತಿನ ಭ್ರಮಣೆ ಮಾಡಿ ಜ್ಞಾನಗಂಗವನ್ನು ಹರಿಸಿದ್ರು ರಾಜಾರಾಮ್ ಮಹಾರಾಜ. ಅಂಥ ರಾಜಾರಾಮ್ ಮಹಾರಾಜರು ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಲಿ. ಅವರು ಆ ಭಕ್ತಿ ಜ್ಞಾನದ ಮುಖಾಂತರ ನಮ್ಮಲ್ಲಿ ಏನು ಮಾಡಲಪ್ಪ, ನಮ್ಮಲ್ಲಿ ದೃಢವಾದ ಭಕ್ತಿ, ಜ್ಞಾನ, ವೈರಾಗ್ಯ ಮೂಡಲಿ. ನಮಗೆ ಚಿದಂಬರನ ಹೊರತಾಗಿ ನಮಗೆ ಇನ್ನೊಂದು ಕ್ಷಣವೂ ಯಾವ ವಸ್ತು ಬಗ್ಗೆ ಆಕರ್ಷಣೆ ಇರಬಾರದು. ವಸ್ತು ಅಂದರೆ ಇಲ್ಲಿ ವಸ್ತು ಅಲ್ಲ, ವಸ್ತು ಅಂದರೆ ಜಗತ್ತಿನ ದೃಶ್ಯಾಕಾರದಲ್ಲಿ ನೋಡುವಂಥ ಪ್ರತಿಯೊಂದು ವಿಷಯನೂ, ನನ್ನಲ್ಲಿ ಹೇಳುವಂಥ ಪ್ರತಿಯೊಂದು ವಿಚಾರವು ನಾನು ರಿಯಾಕ್ಟ್ ಮಾಡಬೇಕು ಜಗತ್ತಿಗೆ ಅಥವಾ ರೆಸ್ಪಾಂಡ್ ಮಾಡಬೇಕು ಕೂಡ ನನ್ನ ಮನಸ್ಸಿನಲ್ಲಿ ಆ ವೃತ್ತಿ ಹೇಳಬಾರದು. ಯಾಕೆಂದರೆ ವೃತ್ತಿ ಎದ್ದರೆ ಕೇವಲ ಅವನ ನಾಮದ ಬಗ್ಗೆ ವಿಚಾರ ಮಾಡಬೇಕು, ಅವನ ಆಖ್ಯಾನ ಬಗ್ಗೆ, ಚಿದಂಬರ ಅವತಾರ ತಾಳಿದಾಗ ಏನು ಮಾಡ್ದ, ಚಿದಂಬರ ಹೆಂಗಿದ್ದ, ಆ ಸಗುಣ ರೂಪ ನಾವು ನೋಡಬೇಕು ಅಂತ ಎಲ್ಲ ಬಯಕೆ ಮಾಡ್ತೀವಿ. ನಾವು ಸಗುಣ ರೂಪವನ್ನು ಸರಿಯಾಗಿ ಗಮನಕ್ಕೆ ತರ್ತಾ ಇಲ್ಲ. ಸ್ವಾಮಿ ಸಗುಣ ರೂಪ ನೋಡ್ಬೇಕ್ರಿ, ಸಗುಣ ರೂಪದಲ್ಲೇ ಇದ್ದ ನಮ್ಮ ಕಣ್ಮುಂದೀಗ. ಹೆಂಗಿದ್ದಾನೆ? ಸಗುಣ. ಆಖ್ಯಾನ ರೂಪದಲ್ಲಿದ್ದಾನೆ, ಗ್ರಂಥ ರೂಪದಲ್ಲಿದ್ದಾನೆ, ಅವನ ಅಭಂಗ ರೂಪದಲ್ಲಿದ್ದಾನೆ, ಮೂರ್ತಿ ರೂಪದಲ್ಲಿದ್ದಾನೆ. ಎಲ್ಲ ರೂಪಗಳಲ್ಲೂ ನಮ್ಮ ಕಣ್ಮುಂದೆ ಗೋಚರ ಆಗ್ತಿದ್ದಾನೆ. ನಾವು ಅವನನ್ನು ನೋಡ್ತಾನೇ ಇಲ್ಲ ಸರಿಯಾಗಿ. ಸ್ವಾಮಿನ ನೋಡಬೇಕು, ಪ್ರತಿ ದಿವಸವೂ ನೋಡ್ತಾ ಇದ್ದೀನಿ ನಾನು ಸ್ವಾಮಿನ. ಆ ಅಭಂಗಗಳಲ್ಲಿ ಸ್ವಾಮಿನ ನೋಡ್ತಾ ಇದ್ದೀನಿ, ಅವನ ಕೃಪಾನ ನೋಡ್ತಾ ಇದ್ದೀನಿ. ಅವನನ್ನು ಹೊಂದೋದು, ಚಿದಂಬರ ಸ್ವರೂಪ ಆಗೋದೇ ಅಂದರೆ ಏನಪ್ಪ, ಅವನ ಗುಣಗಳನ್ನು ಅಳವಡಿಸ್ಕೊಳ್ಳೋದು, ಅವನ ಗುಣಗಳಂತೆ ಬದುಕೋದು. ಸಗುಣ, ಸಾಕಾರ ರೂಪ ನೋಡಬೇಕು ಅಂದರೆ ಆ ಗುಣಗಳನ್ನು ನನ್ನಲ್ಲಿ ಅಳವಡಿಸ್ಕೊಳ್ಳುವುದೇ ಚಿದಂಬರನ ಸ್ವರೂಪ ಹೊಂದುವುದು. ನಾನು ಎಲ್ಲಿ ನೋಡ್ತೀನಪ್ಪ, ಸರ್ವತ್ರವೂ ನನಗೆ ಚಿದಂಬರ ಕಾಣಿಸ್ತಾನೆ ಅಂದರೆ ಏನು? ಚಿದಂಬರ ಸ್ವಾಮಿ ಗುಣಗಳೇನಿತ್ತು? ನ ದುಃಖ ವಿಮನ ದುರ್ಜನಾಂಚೆ, ಮತ್ತು ಎಲ್ಲರ ಒಡನೆ ಪ್ರೇಮ ಭಾವನೆ, ಸರ್ವರಲ್ಲೂ ಭೇದರಹಿತವಾದ ದೃಷ್ಟಿಕೋನ. ಇದು ಸ್ವಾಮಿ ಏನು ತತ್ವದಲ್ಲಿ ಹೇಳಿಕೊಟ್ರು ನಮಗೆ. ಆ ಗುಣಗಳು ನನ್ನಲ್ಲಿ ಸಂವರ್ಧನೆ ಆಗೋದೇ ಚಿದಂಬರ ಸ್ವರೂಪವನ್ನು ಹೊಂದುವುದು. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಅಂತರಿ ವೈರಾಗ್ಯ ಭಾವಾತೋ ನಿರ್ಧಾರ ವೀಟ ಸರ್ವಾವರ ಭಾವಾಧಿ ನಾಶಿವಂತ ಸರ್ವ ಅಸೆ ದೃಶ್ಯಾಕಾರ ಬ್ರಹ್ಮ ನಿರ್ವಿಕಾರ ಅವಿನಾಶ
जितके काही दिसे स्थूळ या दृष्टीसी नाशिवंत जाणे सर्व दृश्य दास म्हणे एक स्वरूप अविनाश ब्रह्मचिदाकाश चिದಂಬರ ಅಂತರಿ ವೈರಾಗ್ಯ ಭಾವಾತೋ ನಿರ್ಧಾರ ವೈರಾಗ್ಯ ಎಲ್ಲಿ ತನಕ ಬರುವುದಿಲ್ಲ ವೈರಾಗ್ಯ ಅಂದರೆ ರಾಗ ದ್ವೇಷ ರಹಿತವಾದ ಸ್ಥಿತಿ ಎಲ್ಲಿವರೆಗೂ ಬರುವುದಿಲ್ಲ ಎಲ್ಲಿವರೆಗೂ ದೃಶ್ಯ ಪದಾರ್ಥ ಮೇಲೆ ಆಸಕ್ತಿ ಹೋಗುವುದಿಲ್ಲ ಇವತ್ತಿನ ದಿವಸಕ್ಕೆ ನಾವು ನಮ್ಮನ್ನೇ ನಾವು ಸೆಲ್ಫ್ ಎನಾಲಿಸಿಸ್ ಮಾಡಬೇಕು ಏನಪ್ಪ ಸೆಲ್ಫ್ ಎನಾಲಿಸಿಸ್ಸು ಅಂದರೆ ನನಗೆ ವೈರಾಗ್ಯ ಬಂದಿದೆಯಾ ನನಗೆ ಆ ಒಂದು ಸಮಸ್ಥಿತಿ ಬಂದಿದೆಯಾ ಜೀವನದಲ್ಲಿ ಎಲ್ಲರೊಡನೆ ಪ್ರೇಮ ಇದೆಯಾ ಎಲ್ಲರೊಡನೆ ಭಕ್ತಿಯಿಂದ ನಾನು ಮಾತಾಡ್ತೀನಾ ಅಥವಾ ನಾನು ಸೆಲೆಕ್ಟಿವ್ ಆಗಿ ಚೂಸಿಂಗ್ ದ ಪೀಪಲ್ ಚೂಸಿಂಗ್ ದ ಸಿಚುವೇಶನ್ ಚೂಸಿಂಗ್ ದ ಥಿಂಗ್ಸ್ ದೃಶ್ಯ ಜಗತ್ತಿನಲ್ಲಿ ವಸ್ತು ವಿಷಯ ವ್ಯಕ್ತಿನ ಚೂಸ್ ಮಾಡಿ ಸೆಲೆಕ್ಟಿವ್ ಆಗಿ ಮಾತಾಡ್ತೀನ ಜನನ್ನ ಅವಾಯ್ಡ್ ಮಾಡ್ತೀನ ಯಾಕೆಂದರೆ ಸರ್ವತ್ರವೂ ಆ ಬ್ರಹ್ಮವಸ್ತು ಇದೆ ಅಂದಮೇಲೆ ಚಿದಂಬರ ಸರ್ವತ್ರವೂ ಇದ್ದಾನೆ ಅಂದಮೇಲೆ ನಾನು ಒಬ್ಬ ವ್ಯಕ್ತಿನ ಅವಹೇಳನೆ ಮಾಡ್ತಿದ್ದೀನಿ ಅವನನ್ನು ಅವಾಯ್ಡ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಏನು ನನ್ನ ಅಂತರಂಗ ಶುದ್ಧವಾಗಿಲ್ಲ ನನ್ನ ಅಂತರಂಗದಲ್ಲಿರುವ ಮಾಲಿನ್ಯ ಇನ್ನೂ ಹೋಗಿಲ್ಲ ಬಾಹ್ಯವಾಗಿ ನಾನು ದೃಶ್ಯ ಜಗತ್ತಿಗೆ ತೋರಿಸಬಹುದು ನಾನು ಭಕ್ತಿ ಮಾಡ್ತಿದ್ದೀನಿ ಸಾಧನೆ ಮಾಡ್ತಿದ್ದೀನಿ ಆದರೆ ಅದರದಿಂದ ಮಾಲಿನ್ಯ ಹೋಗಿಲ್ಲ ಅಂದರೆ ಅದರದ್ದು ಏನು ಪ್ರಯೋಜನವೇ ಇಲ್ಲ ಹಾಗಂದರೆ ಚಿದಂಬರ ನಾಮ ಕೆಲಸ ಮಾಡೋದಿಲ್ವೇನ್ರಿ ಖಂಡಿತ ಮಾಡುತ್ತೆ ಖಂಡಿತವಾಗಲೂ ಮಾಡುತ್ತೆ ಆ ಮಾಲಿನ್ಯ ಹೋಗಲಾಡ್ಸೋಕ್ಕೆ ಚಿದಂಬರ ನಾಮವೇ ಬಾಣ ರಾಮಬಾಣ ಉಪಾಯ ಆದರೆ ಆ ಸಾಧನೆಯ ಪ್ರಕ್ರಿಯೆಯಲ್ಲಿ ಬಾಹ್ಯವಾಗಿ ವಾಯ್ಫಳ ಬಡಬಡ ಮಾಡಬಾರ್ದು ನಾನು ಜಗತ್ತಿಗೆ ತೋರ್ಪಡಿಕೆ ಮಾಡಬಾರದು ವೀಟ ಸರ್ವಾವರ ಭಾವಾದಿ ಸರ್ವಾವರ ಅಂದರೆ ಏನಪ್ಪ ಇಲ್ಲಿ ಸರ್ವಾವರ ಅಂದರೆ ಜನದ ಮೇಲೆ ವೀಟ್ ಬರೋದಲ್ಲ ಆ ಒಂದು ದೃಷ್ಟಿಕೋನ ನಾನೇನು ಹೊಂದಿದ್ದೀನೋ ದೋಷಗಳನ್ನು ಬೇರೆಯವರಲ್ಲಿ ಏನು ನೋಡ್ತಾ ಇದ್ದೀನೋ ಆ ದೋಷಗಳು ನನ್ನಲ್ಲಿದೆ ಆ ವಿಕಾರಗಳ ಮೇಲೆ ನನ್ನಲ್ಲಿರುವ ವಿಕಾರಗಳ ಮೇಲೆ ನನಗೆ ವೀಟ್ ಬರಬೇಕು ತಿರಸ್ಕಾರ ಭಾವನೆ ಬರಬೇಕು ಅಯ್ಯೋ ನಾನು ಏನು ಮಾಡ್ತಾ ಇದ್ದೀನಪ್ಪ ಇದನ್ನು ಬೇರೆಯವರಲ್ಲಿ ದೋಷ ಹುಡುಕ್ಲಿಕ್ಕಿಂತ ಮುಂಚೆ ಆ ದೋಷಗಳು ಎಲ್ಲಿದೆ ಈಗ ಎದುರುಗಡೆ ಒಬ್ಬ ವ್ಯಕ್ತಿ ನೋಡಿ ನಾನು ಹೇಳ್ತೀನಿ ಇವ್ರು ಭಾಳ ಒಳ್ಳೆಯ ಸಾಧಕರಿದ್ದಾರೆ ನಾನು ಹೆಂಗೆ ಹೇಳ್ತೀನಿ ಅದನ್ನು ಸಗುಣ ರೂಪದಲ್ಲಿ ಆ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿ ಗುಣ ನನ್ನ ಕಣ್ಮುಂದೆ ಗೋಚರ ಆಗ್ತಿದೆ ಅಂದಾಗ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಆ ವ್ಯಕ್ತಿಯ ಪ್ರತಿಬಿಂಬ ನನಗೆ ಕಾಣಿಸ್ತಾ ಇದೆ ಆ ಗುಣವಿನ ಪ್ರತಿಬಿಂಬ ಹಂಗಂದರೆ ಆ ಗುಣ ಎಲ್ಲಿದೆ ಆ ಗುಣ ನನ್ನ ಒಳಗೆ ಇದೆ ನಾನೊಂದು ಒಳ್ಳೆಯ ಸಾಧಕ ಅಂತ ಹೇಳಬೇಕಾದ್ರೆ ಅದು ನನಗೆ ಎಲ್ಲಿ ಹೊಳಿತು ವೇರ್ ಇಟ್ ರಿಫ್ಲೆಕ್ಟೆಡ್ ಇನ್ ಮೈ ಬುದ್ಧಿ ನನ್ನ ಬುದ್ಧಿ ಒಳಗೆ ಗೋಚರ ಆಯಿತು ಅವನು ಒಳ್ಳೆಯ ಸಾಧಕನಿದ್ದಾನೆ ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಬ್ಬ ಕೆಟ್ಟವನಿದ್ದಾನೆ ಅವನು ಭಾಳ ಇದಿದ್ದಾನೆ ಕ್ರೋಧಿ ಇದ್ದಾನೆ ಲೋಭಿ ಇದ್ದಾನೆ ಅಸೂಯೆ ಇದೆ ಅವನಿಗೆ ಅಂತ ಹೇಳಿದಾಗ ಆ ಪ್ರತಿಬಿಂಬದಲ್ಲಿ ಗುಣವನ್ನು ಏನು ನೋಡ್ತಾ ಇದ್ದೀನೋ ಅದರ ಬಿಂಬ ನನ್ನ ಒಳಗೆ ಇದೆ ಆ ಬಿಂಬ ಆ ಕೆಟ್ಟ ಅಸೂಯೆ ಗುಣ ನನ್ನ ಒಳಗಿದೆ ಅದು ನನಗೆ ಎದುರುಗಡೆ ಏನಾಗ್ತಿದೆ ಗೋಚರ ಆಗ್ತಿದೆ ಈಗ ಅನ್ಮ್ಯಾನಿಫೆಸ್ಟೆಡ್ ಜೆಲಸಿ ಈಸ್ ಬೀಯಿಂಗ್ ಮ್ಯಾನಿಫೆಸ್ಟೆಡ್ ಇನ್ ದ ಅಪೋಸಿಟ್ ಪಾರ್ಟಿ ಸೊ ಅವನಿಗೆ ನಾನು ಬೆಟ್ ತೋರಿಸೋವಾಗ ಏನಾಗತ್ತಪ್ಪ ಆ ಮೂರು ಬಟ್ಟು ನನ್ನ ಒಳಗೆ ಇದೆ ನನ್ನ ಒಳಗೆ ಆ ದುರ್ಗುಣ ಇರೋದು ಅದಕ್ಕೆ ಅವ್ರು ಹೇಳಿದ್ರು ನ ದುಃಖ ವಿಮನ ದುರ್ಜನಾಂಚಿ ನಾವು ಇಲ್ಲಿ ಸ್ವಜನದ್ದೇ ಮನಸ್ಸನ್ನು ದುಃಖ ನೋಯಿಸಿ ಮಾಡ್ತಾ ಇದ್ದೀವಿ ಇನ್ನು ನಾವು ದುರ್ಜನದಂತೂ ಬಹಳ ದೂರ ಆಯಿತು ಅದಕ್ಕೆ ವೀಟ ಸರ್ವಾವರ ವಹವಾದಿ ಎಲ್ಲ ವಿಷಯ ವಸ್ತು ಮೇಲೆ ನಮಗೆ ವೀಟ ಬರಬೇಕು ಅಂದರೆ ತಿರಸ್ಕೃತ ಭಾವನೆ ಬರಬೇಕು ಅಂದರೆ ನನಗೆ ನನ್ನ ಒಳಗೆ ಪಶ್ಚಾತ್ತಾಪ ಭಾವನೆ ಉಂಟಾಗಬೇಕು ನಾಶಿವಂತ ಸರ್ವ ಅಸೇ ದೃಶ್ಯಾಕಾರ ಬ್ರಹ್ಮ ನಿರ್ವಿಕಾರ ಅವಿನಾಶ ಬ್ರಹ್ಮವಸ್ತು ಏನಿದೆಯೋ ಅದಕ್ಕೆ ಯಾವ ವಿಕಾರವೂ ಇಲ್ಲ ಆದರೆ ಆ ಬ್ರಹ್ಮವಸ್ತು ಜೀವ ಆದಾಗ ಈ ದೇಹದಲ್ಲಿ ಬಂದಾಗ ತ್ರಿಗುಣದಲ್ಲಿ ಬಂದಾಗ ಏನಾಗತ್ತಪ್ಪ ವಿಕಾರ ಉಂಟಾಗುತ್ತದೆ ಸತ್ವ ರಜ ತಮೋ ಗುಣವನ್ನು ಹೊಂದಿ ಜೀವ ದೇಹದ ಜೊತೆ ತನ್ನನ್ನು ತಾನು ಐಡೆಂಟಿಫೈ ಮಾಡಿಕೊಂಡಾಗ ವಿಕಾರ ಉಳ್ಳವನು ಆಗುತ್ತಾನೆ ಇಲ್ಲ ಅಂದರೆ ಅವನು ಯಾವಾಗಲೂ ನಿರ್ವಿಕಾರ ಅವಿನಾಶ ವಿನಾಶವೇ ಇಲ್ಲ ದೇಹ ಇರೋದು ವಿನಾಶಕ್ಕೆ ಆದರೆ ನಾನು ಇನ್ಫೈನೈಟ್ जितुके काही दिसे स्थूळ या दृष्टीसी नाशिवंत जाणे सर्वदृश्य
ನಾಶಿವಂತ ಅಂದರೆ ಏನಪ್ಪ ಇಲ್ಲಿ? ಬೆಳಗ್ಗೆ ಎಚ್ಚರ ಆದಾಗ ಜಾಗೃತ ಅವಸ್ಥೆಯಲ್ಲಿ ಕಣ್ಣಿಗೆ ಕಾಣುವುದು ಎಲ್ಲ ದೃಶ್ಯ ಸ್ಥೂಲ ಪದಾರ್ಥಗಳು, ಸಾಲಿಡ್ ಪದಾರ್ಥಗಳು ಗೋಚರ ಆಗ್ತಿರೋದು ಟೆಂಪರರಿ. ನಾಶಿವಂತ ಅಂದರೆ ಟೆಂಪರರಿ. ರಾತ್ರಿ ಮಲ್ಕೊಂಡಾಗ ಎಲ್ಲಿ ಹೋಯ್ತು ಆ ವಸ್ತುಗಳು? ನನ್ನ ಮನೆ ಎಲ್ಲಿ ಹೋಯ್ತು, ನನ್ನ ಹಾಸಿಗೆ ಎಲ್ಲಿ ಹೋಯ್ತು, ಹೊದಿಗೆ ಎಲ್ಲಿ ಹೋಯ್ತು, ದಿಂಬು ಎಲ್ಲಿ ಹೋಯ್ತು, ಕಿಚನ್ ಎಲ್ಲಿ ಹೋಯ್ತು, ವಸ್ತುಗಳು ಎಲ್ಲಿ ಹೋಯ್ತು, ಫೋನ್ ಎಲ್ಲಿ ಹೋಯ್ತು, ಎಲ್ಲವೂ ಎಲ್ಲಿ ಹೋಯ್ತು? ನಿದ್ರೆಯಲ್ಲಿ ಎಲ್ಲವೂ ಲಯ ಆಯಿತು. ಹೆಂಗೆ ಲಯ ಆಯಿತು? ನಿದ್ದೆ ಮಾಡಿದಾಗ ದೇಹ ನಿದ್ರೆಗೆ ಹೋಯ್ತು, ಮನಸ್ಸು ನಿದ್ರೆಗೆ ಹೋಯ್ತು, ಬುದ್ಧಿ ನಿದ್ರೆಗೆ ಹೋಯ್ತು, ಇಂದ್ರಿಯಗಳು ಸ್ತಬ್ಧ ಆಯಿತು, ನಿದ್ರೆಗೆ ಹೋಯ್ತು. ಇಂದ್ರಿಯಗಳಿಗೆ ಗೋಚರ ಆಗ್ತಿಲ್ಲ ಈಗ ವಸ್ತುಗಳು. ಅವಾಗ ಏನಾಯ್ತವೆಲ್ಲ? ಕಳುವಾಯಿತು. ಅಂದರೆ ಅದು ನಾಶಿವಂತ ಆಯಿತು. ವಸ್ತು ಎಲ್ಲೂ ಹೋಗಿಲ್ಲ, ಆದರೆ ಕಣ್ಣಿಂದ ಮರೆಮಾಚಿತು. ಅಂದರೆ ಅದರ ಅಸ್ತಿತ್ವ ಸತ್ಯನಾ? ಅಲ್ಲ. ನೇಮ್ ಆ್ಯಂಡ್ ಫಾರ್ಮ್ ಆ್ಯಂಡ್ ದ ಆಬ್ಜೆಕ್ಟ್ಸ್ ಆರ್ ಅನ್ರಿಯಲ್, ಅಪಿಯರಿಂಗ್ ಆ್ಯಂಡ್ ಡಿಸಪಿಯರಿಂಗ್ ಇನ್ ದ ಕಾನ್ಷಿಯಸ್ನೆಸ್. ಅದಕ್ಕೆ ನಾಶಿವಂತ ಅಂತಾರೆ. ಶಾಶ್ವತ ಯಾವಾಗಲೂ ಇರುವುದು. ನಾನು ಮಲ್ಕೊಂಡಾಗೂ ಅವನಿದ್ದಾನೆ, ನಾನು ಎದ್ದಾಗೂ ಅವನಿದ್ದಾನೆ, ನಾನು ಅಡುಗೆ ಮಾಡುವಾಗೂ ಅವನಿದ್ದಾನೆ, ನಾನು ಪಾತ್ರೆ ತೊಳೆಯುವಾಗೂ ಅವನಿದ್ದಾನೆ, ನಾನು ಒಂದು ನಿರೂಪಣ ಮಾಡುವಾಗಲೂ ಅವನಿದ್ದಾನೆ, ಹಾಡು ಹೇಳುವಾಗಲೂ ಇದ್ದಾನೆ, ಕಣ್ಣೀರು ಹಾಕಿದಾಗೂ ಇದ್ದಾನೆ, ನಾನು ಕ್ರೋಧ ಮಾಡಿದಾಗೂ ಇದ್ದಾನೆ. ನಾಟ್ ಅ ಸ್ಪ್ಲಿಟ್ ಸೆಕೆಂಡ್ ಬ್ರಹ್ಮವಸ್ತು ನನ್ನಿಂದ ದೂರ ಇದೆ. ಬ್ರಹ್ಮವಸ್ತು ಸದಾ 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 ಅಂದರೆ ಹೆಂಗೆ? ಇಡೀ ಬ್ರಹ್ಮಾಂಡ ಇರುವವರೆಗೂ ಆ ಪರಬ್ರಹ್ಮ ವಸ್ತು ಯಾವಾಗಲೂ ಇರುವುದೇ. ಅದಕ್ಕೆ ಏನು ಕೊರತೆ ಇಲ್ಲ, ಸರ್ವವ್ಯಾಪಕ ಅದು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ್ಯಂತಿ ಆಪೋ ನ ಶೋಷ್ಯತಿ ಮಾರುತಃ. ಯಾರು ಅದಕ್ಕೆ ಶಸ್ತ್ರದಿಂದ ಕಟ್ ಮಾಡಲಿಕ್ಕಾಗಲ್ಲ, ನೀರು ಮುಳುಗಿಸ್ಲಿಕ್ಕಾಗಲ್ಲ. ಅಂದರೆ ಯಾವಾಗಲೂ ಇರುವುದು ಒಂದೇ ವಸ್ತು, ಪರಬ್ರಹ್ಮ ವಸ್ತು. ಅದೇ ಸರ್ವಗತ, ಸರ್ವವ್ಯಾಪಕ, ಯಾವಾಗಲೂ ಎಲ್ಲ ಕಡೆಯೂ ಜಡಚೇತನ ವಸ್ತುಗಳಲ್ಲಿ ಇರುವುದು. ದಾಸಮಣೆ ಏಕಸ್ವರೂಪ ಅವಿನಾಶ ಬ್ರಹ್ಮಚಿದಾಕಾಶ ಚಿದಂಬರ. ಅದು ಒಂದೇ ಸ್ವರೂಪ ಇರುವುದು. ಪರಬ್ರಹ್ಮ ವಸ್ತು ಎಂಬುವ ಸ್ವರೂಪ ಇರುವುದು ಒಂದೇ, ಬ್ರಹ್ಮ ಚಿದಾಕಾಶ ಚಿದಂಬರ. ಚಿತ್ತ ಎಂಬುವ ಆಕಾಶದಲ್ಲಿ ಅಂದರೆ ಶುದ್ಧ ಜ್ಞಾನ ಯಾವಾಗಲೂ ಇರುತ್ತದು. ಇವತ್ತು ನನಗೆ ಜ್ಞಾನ ಬಂತು ಅಲ್ಲ, ಇದಕ್ಕಿಂತ ಮುಂಚೆ ನಾ ಅಜ್ಞಾನಿ ಇದ್ದೆ, ಅದು ಸುಳ್ಳು. ಎಲ್ಲವೂ ಮಾತಲ್ಲಿ ನಾವೇನು ಶಬ್ದದಲ್ಲಿ ಮಾತಾಡ್ತಿದ್ದೀವೋ ಅದು ಎಲ್ಲವೂ ಏನು? ದೇಹಕ್ಕೆ ಐಡೆಂಟಿಫೈ ಮಾಡ್ಕೊಂಡು ಮಾತಾಡ್ತಿರೋ ಮಾತುಗಳು, ದೇಹ ಮನಸ್ಸು ಬುದ್ಧಿ. ಆದರೆ ಅದು ಯಾವಾಗಲೂ ಇರುವುದೇ. ಬ್ರಹ್ಮಚಿದಾಕಾಶ ಚಿದಂಬರ ಯಾವಾಗಲೂ ಇರುವುದು. ಅದಕ್ಕೆ ಹೋಗಂಗಿಲ್ಲ, ಬರೋಂಗಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅಂದಮೇಲೆ ಏನಿದೆ ಅದು? ಯಾರು ಹೋಗ್ತಾರೆ ಬರ್ತಾರೆ? ಈ ಚರ್ಮದ ದೇಹ ಬರುತ್ತೆ ಹೋಗುತ್ತೆ, ಒಂದು ಆಕಾರ ತಗೊಳುತ್ತೆ, ಬರುತ್ತೆ ಹೋಗುತ್ತೆ, ಅವತಾರ ಬರುತ್ತೆ ಹೋಗುತ್ತೆ, ನಾಮರೂಪ ಬರುತ್ತೆ ಹೋಗುತ್ತೆ. ಆದರೆ ಬ್ರಹ್ಮಚಿದಾಕಾಶ ಚಿದಂಬರ ಯಾವಾಗಲೂ ಅವಿನಾಶ, ಅಖಂಡ, ಖಂಡವೇ ಇಲ್ಲ ಅದಕ್ಕೆ. ಅವಧೂತ್ ಗೀತೆ, ರಿಭುಗೀತಾ ಇವೆಲ್ಲವೂ ನಾವು ನೋಡಿದ್ರೆ, ತ್ರಿಪುರ ರಹಸ್ಯ ರಮಣ ಮಹರ್ಷಿದು, ರಿಭುಗೀತಾ ಎಲ್ಲತ್ರಲ್ಲೂ ಹೇಳೋದು ಒಂದೇ ಮಾತು. ಏನು? ಬ್ರಹ್ಮವಸ್ತು ಒಂದು ಕ್ಷಣವೂ ನನ್ನನ್ನು ಬಿಟ್ಟಿರೋದಿಲ್ಲ, ನಾನು ಬ್ರಹ್ಮವಸ್ತುನ ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ. ಹಾಗಂದರೆ ಯಾರು ಹೇಳ್ತಾರೆ ನಾನು ಜ್ಞಾನಿಯಾದೆ? ಯಾರು ಹೇಳ್ತಿದ್ದಾರೆ ನಾನು ಅಜ್ಞಾನಿಯಾದೆ? ಇದು ಒಂದು ಮನಸ್ಸಿನ ಅವಸ್ಥೆ. ಎಲ್ಲಿವರೆಗೂ ನನಗೆ ಚಿದಂಬರ ಗೋಚರ ಆಗಿರಲಿಲ್ಲ, ನಾನು ದೃಶ್ಯ ಜಗತ್ನ ಸತ್ಯ ಅಂದ್ಕೊಂಡು ಅಜ್ಞಾನದಲ್ಲಿದ್ದೆ. ಇದು ಮನಸ್ಸಿನ ಅವಸ್ಥೆ. ಅದೇ ಮನಸ್ಸಿನ ಅವಸ್ಥೆ ಸದ್ಗುರು ಪ್ರಾಪ್ತಿಯಾದ ಮೇಲೆ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ಕೇಳಿ ಕೇಳಿ ಶ್ರವಣ ಮಾಡಿ ಚಿಂತನ ಮಾಡಿ ನಿಧಿಧ್ಯಾಸವನ್ನು ಮಾಡಿದಾಗ ಗೋಚರ ಏನಾಯಿತು? ಚಿದಂಬರ ನನ್ನ ಒಳಗೆ ಇದ್ದಾನೆ, ಯಾವಾಗಲೂ ಇರುತ್ತಾನೆ, ಸದಾಕಾಲ ಸರ್ವತ್ರವೂ ಇರುತ್ತಾನೆ. ಅಂದಮೇಲೆ ನಾನು ಚಿದಂಬರನ ಬಿಟ್ಟು ಎಲ್ಲಿದ್ದೀನಿ? ಇಲ್ಲ. ಆದರೆ ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ, ವೆನ್ ಐ ಗೆಟ್ ಲಾಸ್ಟ್ ಇನ್ ದ ವರ್ಲ್ಡ್ಲಿ ಟೆಂಪ್ಟೇಷನ್, ಐ ಫರ್ಗೆಟ್ ದಟ್ ಐ ಆಮ್ ವಿತ್ ಚಿದಂಬರ, ಐ ಆಮ್ ಹಿಸ್ ಸ್ವರೂಪ ಅನ್ನೋದನ್ನು ಮರ್ತು ಹೋಗ್ಬಿಡುತ್ತೆ ಜೀವ. ಅದಕ್ಕೆ ಓನರ್ಶಿಪ್ಪು ಡೂವರ್ಶಿಪ್ ತಗೊಂಡು ಅದು ಆ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಆ ಜನ್ಮ ಮರಣ ಚಕ್ರದಿಂದ ನಾವು ಬಿಡುಗಡೆ ಹೊಂದಬೇಕು ಅಂದರೆ, ಜನ್ಮ ಮರಣ ಚಕ್ರ ಅಂದರೆ ಏನು? ನಾನು ಕರ್ತ ಎಂಬುವ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದುವುದು, ಅದೇ ನಮ್ಮ ಜೀವನಕ್ಕೆ
ಮುಕ್ತಿ. ಯಾವತ್ತು ನಾನು ಕರ್ತವ್ಯ ಭಾವನಾ ಕರ್ತೃತ್ವ ಭಾವವನ್ನು ಬಿಟ್ನೋ ಅಂದಿನಿಂದಾನೇ ನಾನು ಜೀವನ್ಮುಕ್ತನಾಗುತ್ತೀನಿ. ಸ್ವಾಮಿನೇ ಕರ್ತಾಧರ್ತ, ಸತ್ತಾಧೀಶ ಅವನೇ, ಅವನ ಹೊರತಾಗಿ ಇಲ್ಲಿ ಯಾರೂ ಇಲ್ಲ ಅನ್ನೋದು ಮೂಡಿದಾಗ ನಾನು ಜೀವನ್ಮುಕ್ತನಾಗುತ್ತೇನೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.